ಸ್ಕೂಲ್ ಬಸ್ ಸಿಬ್ಬಂದಿಯ ದಿವ್ಯ ನಿರ್ಲಕ್ಷ್ಯಕ್ಕೆ 4 ವರ್ಷದ ಕಂದಮ್ಮ ಬಲಿಯಾದ ಕರುಳು ಕಿವುಚಿ ಬರುವಂತಹ ಘಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಸಮೀಪದಲ್ಲಿ ನಡೆದಿದೆ. ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಲಿಟಲ್ ಹಾರ್ಟ್ಸ್ ಸ್ಕೂಲಿನಲ್ಲಿ LKG ಓದುತ್ತಿದ್ದ ಪ್ರಥಮ್ ಅರುಣ್ ಲಮಾಣಿ ಎಂಬ ಕಂದಮ್ಮನೇ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಬಾಲಕನಾಗಿದ್ದಾನೆ. ಎಂದಿನಂತೆ ಶಾಲೆ ಮುಗಿಸಿ ದೊಡ್ಡೂರು ತಾಂಡಕ್ಕೆ ತೆರಳುವ ವೇಳೆ ಈ ದುರ್ಘಟನೆ ನಡೆದಿದ್ದು, ಬಸ್ನಿಂದ ಮಗು ಬಿದ್ದು 300 ಕಿಲೋಮೀಟರ್ ಮುಂದೆ ಬಂದ ಮೇಲೆ ಮಗುವನ್ನು ಗಮನಿಸಿದ ಚಾಲಕ ಹಾಗೂ ಕ್ಲೀನರ್ ಇಬ್ಬರು ಸೇರಿ ಮಗುವನ್ನು ಬಸ್ಸಿನಲ್ಲಿ ಎತ್ತಿ ಹಾಕಿ ಉಳಿದ ಮಕ್ಕಳನ್ನು ಸಹ ಅದರಲ್ಲಿಯೇ ಬಿಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಶಾಲಿಗೆ ಹೋಗ್ಯಾನ್ರಿ. ಶಾಲಿಗೆ ಬೆಳಿಗ್ಗೆ ಹೆಂಗೋ ಹೋಗ್ಯಾನ. ಅವತ್ತು ಆ ಕಡೆ ಮಧ್ಯಾಹ್ನ ಬರೋದ ಹುಡುಗ ಬಂದಿಂದ 200-300 ಕಿಲೋಮೀಟರ್ 300 ಮೀಟರ್ ಹಿಂದೆ ಹುಡುಗ ಬಿದ್ದಾನ. ಬಿದ್ರು ಅಲ್ಲಿ ಎಳ್ಕೊಂಡು ಬಂದು ಗಾಡಿಯಾಗ ಹಾಕೊಂಡು ಬಂದು ಓಡಿ ಹೋಗ್ಬಿಟ್ಟಾರೆ. ಎಲ್ಲರೂ ಕದಾಕ್ ಹೋಗ್ಬಿಟ್ಟಾರೆ ಹುಡುಗರನ್ನ. ಹುಡುಗ ಬಂದು ಈಗ ಸುಮಾರು 3-4 ತಾಸು ಆತು ಹುಡುಗಾಗಿ. ಶಾಲೆಯವರು ಬಂದಿಲ್ಲ, ಪ್ರಿನ್ಸಿಪಾಲ್ ಬಂದಿಲ್ಲ, ಟೀಚರು ಬಂದಿಲ್ಲ. ಎಲ್ಲರೂ ಪೊಲೀಸರು ಬಂದು ಗಲಗಲ ಅಂದಿಂದ ಬಂದಾರ. ಅವ್ರನ್ನ ಸ್ವಇಚ್ಛೆಲೆ ಬಂದಿಲ್ಲ. ಅವರು ಪೊಲೀಸರು ಗಲಗಲ ಕರೆದಾಗ ಬಂದಾರ. ಅವ್ರೇನೋ ಬಂದು ಇಲ್ಲಿ ಉಳ್ಕೊಳಕ್ಕೆ ಹೋಗಾಕತ್ತಾರ. ಆದ್ರೆ ಅವ್ರು ಹಂಗೆ ಮಾನ್ಯ ದೃಶ್ಯ ಮೆರಬೇಕಿತ್ತು. ಶಾಲೆ ಬಂದ್ ಮಾಡಿ ಅವ್ರ ಮಗ ಅವರು ಸ್ಟಾಫ್ ಎಲ್ಲರೂ ಓಡಿ ಬಂದು ನಿಂತಿದ್ರು. ನಾವು ಹೌದು ಮಾನ್ಯ ದೃಷ್ಟಿ ಚೆನ್ನಾಗಾಗಿತ್ತು ಘಟನೆ ಇದು, ಯಾರೇನು ಮಾಡೋಕ್ಕಾಗಲ್ಲ ಅಂತಿದ್ವಿ. ಆದ್ರೆ ಅವ್ರು ಹಂಗೆ ನಡ್ಕೊಂಡಿಲ್ಲ. ಆದ್ರೆ ಬಿಹೇವಿಯರ್ ನಡ್ಕೊಂಡ್ರ. ಅವ್ರು ಸತ್ರ ಏನಾಗಬೇಕೈತಿ, ರೊಕ್ಕ ಕೊಟ್ರೆ ಶಂಟ ಸಮ ಅಂತ ಆ ಲೆಕ್ಕಕ್ಕೆ ಅವ್ರದಾರ ಕಮಿಟಿಯರ. ಬೇರೆ ಏನಿಲ್ಲ, ರೊಕ್ಕ ಕೊಟ್ರೆ ಎಲ್ಲ ಬರ್ತಾವ ಅನ್ನೋ ವಿಚಾರದಾಗ ಅವ್ರದಾರ. ನಾವು ₹1 ಕೊಡ್ತೀವಿ. ನಮ್ಮ ಮಗು ಸತ್ತಿದ್ ನಿಮಗೆ ಯಾವಾಗ ಗೊತ್ತಾಯ್ತ್ರಿ? ನಮ್ಮ ಮಗು ಸತ್ತಿದ್ದು ಅರ್ಧ ತಾಸಿನ ಮುಂಚೆ ಗೊತ್ತಾಗೈತ್ರಿ. ಮತ್ತೆ ಅವ್ರು ಕಂಡಕ್ಟರ್ ಡ್ರೈವರ್ ಇರಲಿಲ್ಲ. ಡ್ರೈವರ್ ಎಲ್ಲರೂ ಗಾಡಿ ಬಿಟ್ಟು ಓಡ್ಬಿಟ್ಟಾರ. ನಾವು ಬರೋದ್ರಾಗ ಅವ್ರು ಇದ್ದಿದ್ರೆ ಇಲ್ಲೇ ಹಣ ಮಾಡ್ತಿದ್ವಿ, ಅವ್ರಿಗೆ ಸುಟ್ಟ ಬಿಡ್ತಿದ್ವಿ. ಮತ್ತೇನದ್ರದಾಗ ಈ ಮಗು ಯಾವ ಸ್ಕೂಲಿಗೆ ಹೋಗ್ತಿದ್ರಿ? ಲಿಟಲ್ ಆರ್ಟ್ ಸ್ಕೂಲ್ ಲಕ್ಷ್ಮೇಶ್ವರ. ಶಿಗ್ಲಿ. ಏನ್ ಕಲಿತಾನ್ರಿ ಹುಡುಗ? ಇದರಿಂದ ಸೈನ್ಯದಲ್ಲಿರುವ ಪ್ರಥಮನ ತಂದೆ ಅರುಣ್ ರಜೆಗಾಗಿ ಊರಲ್ಲಿದ್ದು ಮಗನೊಂದಿಗೆ ಕಳೆಯಬೇಕಿದ್ದ ಸಮಯವನ್ನ ವಿಧಿ ಕಿತ್ತುಕೊಂಡಿದ್ದು, ತಂದೆ ತಾಯಿಗಳು ಮಾತ್ರವಲ್ಲದೆ ಇಡೀ ಊರೇ ಕಣ್ಣೀರು ಹಾಕುತ್ತಿದ್ದಾರೆ. ಅಲ್ಲದೆ ಶಾಲಾ ಬಸ್ ಸಿಬ್ಬಂದಿಗೆ ಹಿಡಿ ಶಾಪ ಹಾಕಿದ್ದು ಮುಂಜಾಗ್ರತಾ ಕ್ರಮವಿಲ್ಲದೆ ಇರೋದು ಇದಕ್ಕೆ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗು ಕೊಟ್ಟಿಲ್ಲ, ಹೆಣ ಕೊಡಕತ್ತೀವಿ. ನೀವೇನು ಮಾಡಿ ಏನು ಮಾತಾಡಿಲ್ಲ. ಕೇಳಿದ್ರಾಗ ಇನ್ನು ಹುಡುಗ ಬರೋದವ್ರು ಇನ್ನೊಂದು ಗಡೆ ಬಾ ಬಂದಿದ್ರ ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಲಕ್ಷ್ಮೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಏನೇ ಆಗಲಿ ಹೋದ ಮಗು ಮತ್ತೆ ಬರುವನೇ? ಇಂತಹ ಪ್ರಕರಣಗಳು ನಡೆದಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಶಾಲಾ ಮಂಡಳಿಗಳು ಸದಾ ಜಾಗೃತವಿದ್ದಾಗ ಮಾತ್ರ ಇಂತಹ ದುರ್ಘಟನೆಗಳು ನಡೆಯದಂತಾಗಲು ಸಾಧ್ಯವಾಗಲಿದೆ ಎನ್ನುವುದು ಪ್ರಜ್ಞಾವಂತರ ಅಭಿಪ್ರಾಯ. ರೈಸ್ ಆಫ್ ನ್ಯೂಸ್, ಲಕ್ಷ್ಮೇಶ್ವರ.